ವಿಡಿಯೋನೇ ಮಾಡ್ತಿಲ್ಲ ಪದ್ಮಾವತಿ ನಾನು ಇಷ್ಟ ತನಕ ಒಬ್ಬರೇ ಡಾಟರ್ಸ್ ಆಗೋಗ್ತಾರಲ್ವಾ ಮಾಡಲ್ಲ ಆಗ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಲಾಂಗ್ ಗ್ಯಾಪಿಂದ ನಾನು ಮತ್ತೆ ನನ್ನ ವ್ಲಾಗ್ ಶುರು ಮಾಡಿದ್ದೀನಿ. ಏನಿಲ್ಲ, ರೀಸನ್ಸು ಸ್ವಲ್ಪ ಮದುವೆ, ಕಸಿನ್ ಅಕ್ಕ ಮದುವೆ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ಸೊ ಅದರಲ್ಲಿ ಬ್ಯುಸಿ ಇದೆ, ಮಾಡೋಕ್ಕಾಗಿರಲಿಲ್ಲ. ಎಲ್ಲ ನಮ್ಮನೆ ಮದುವೆ ನಾವು ಓಡಾಡಬೇಕಲ್ಲ, ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಮಾಡಿರಲಿಲ್ಲ. ಆ್ಯಂಡ್ ಇವಾಗ ಮನೇಲೇ ಇರೋದ್ರಿಂದ ದಿನ ಬ್ರೇಡಾಗಿ ವ್ಲಾಗ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವತ್ತಿಂದಷ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಇಷ್ಟು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇರೋದು ಅಂದ್ಕೊಂಡಿದ್ದೆ. ಎಲ್ಲಿಗೂ ಇಲ್ಲ, ಇಲ್ಲಿ ರಾಮನಗರಕ್ಕೆ ಹೋಗ್ತಾಯಿದ್ದೀವಿ. ರಾಮನಗರ ಮೀನ್ಸ್ ನನ್ನ ಕಸಿನಾಗ ಏನೋ ಅರ್ಕೆ ಇತ್ತು, ಏನೋ ಪೂಜೆ ಮಾಡಿಸ್ಬೇಕು ಅಂತಾರೆ. ಸೊ ನಾವು ಅವ್ರ ಜೊತೆ ಎಲ್ಲ ರಾಮನಗರಕ್ಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ನನ್ನ ಮೇನ್ ಪರ್ಪಸ್ ಹೋಗ್ತಾ ಇರೋದು ಬಿಕಾಸ್ ನನ್ನ ಜಾತಕ ಕೇಳಬೇಕು ಅಂತ ಅಲ್ಲಿ ಚೆನ್ನಾಗಿ ಹೇಳ್ತಾರೆ ಅಂದ್ಬಿಟ್ಟು ನಾನು ಹೋಗಿ ಕೇಳೋಣ ಅಂದ್ಕೊಂಡು ಏನು ನೋಡೋದು ಏನು ಹೇಳ್ತಾರೆ ಅಂತ. ಏನಿಲ್ಲ, ಹಿಂಗೆ ಇಷ್ಟು ದಿನ ಸಪೋರ್ಟ್ ಮಾಡೋಂಗೆ ಇನ್ನು ಮುಂದೆನೂ ನಾನು ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಬ್ಲಾಗ್ ಮಾಡು ಮನೇಲಿ ಇದೆಯಲ್ಲ ಮಾಡು ಅಂತ ಹೇಳಿದ್ರೆ. ಸೊ ಗೈಸ್, ಐ ಆಮ್ ಡೂಯಿಂಗ್ ಸಪೋರ್ಟ್ ಹಿಂಗೆ ಮಾಡ್ತಾ ಇರಿ ಮುಂಚಿನ ಥರನೇ. ಥ್ಯಾಂಕ್ ಯು. ಆ್ಯಂಡ್ ನಾವು ಇವಾಗ ರೆಡಿಯಾಗಿ ಟಿಫನ್ ತಿಂದು ಹೊರಡೋದ. ಕೆಂಗೇರಿಯಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಇರುತ್ತೆ. ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲಿಂದ ಕಾರಲ್ಲಿ ನಾನು ಅತ್ತೆ, ಅಕ್ಕ, ಪಾಪು, ಮಮ್ಮಿ ಎಲ್ಲರೂ ಹೊರಡ್ತೀವಿ. ಆ್ಯಂಡ್ ಗಾಯ್ಸ್, ಇದು ಗೊತ್ತಾ, ಈ ಟಾಪ್ ನಮ್ಮ ಅಕ್ಕ ತಂದಿರೋದು. ಫಸ್ಟ್ ಟೈಮ್ ನನಗಂತ ಏನೋ ತಂದು ಕೊಟ್ಟಿದ್ದಾಳೆ ಗಾಯ್ಸ್. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಬೇಡ ಅಂತ ಕೋಪದಲ್ಲಿ ಕೊಟ್ಟು ಕಳಿಸ್ತಿದ್ದೆ ಆಮೇಲೆ ಮನೆಯಲ್ಲೇ ಇಟ್ಟು ಹೋಗೋದಾಳೆ. ನಾನು ಪ್ರತಿ ಸಲ ಅವಳಿಗೆ ನಾನು ಸೆಲೆಕ್ಟ್ ಮಾಡ್ತಾ ಇರ್ತಿದ್ದೆ. ಈ ಸಲ ನನಗಂತ ಅವಳೇ ತಂದಿದ್ದಾಳೆ ಹಬ್ಬಕ್ಕೆ. ಸೊ ಹಬ್ಬಕ್ಕೆ ಹಾಕಿರಲಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಏನಿಲ್ಲ, ಇವಾಗೆಲ್ಲ ರೆಡಿ ಆಗಿದ್ದೀನಿ. ಕುಂಕುಮ ಒಂದಿರ್ಬೇಕು, ತಲೆ ಡ್ರೈ ಆಗಬೇಕು. ಸೊ ಇನ್ನು ಹೊರಡೋದ. ಸಿ ಯು ಲೇಟರ್. ಇವಾಗ ನಾವು ಕೆಂಗೇರಿಗೆ ಹೋಗ್ತಾ ಇದ್ದೀವಿ ಗಾಡೀಲಿ ಹೋಗಿ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ಕಾರಲ್ಲಿ ನಾವೆಲ್ಲ ಹೊರಡೋಣ ಅಂತಿದ್ದೀವಿ. ಸೊ ಲೆಟ್ಸ್ ಗೈಸ್, ನಾವು ಇವಾಗ ಮನೆಗೆ ಇವ್ರು ನೋಡೋದೆ ಇನ್ನೂ 9 ಗಂಟೆಗೆ ಹೊರಡೋಣ ಅಂದ್ಬಿಟ್ಟು 10 ಗಂಟೆ ಇಲ್ಲೇ ಮಾಡ್ತಿದ್ದಾರೆ. ವಿಡಿಯೋನೇ ಮಾಡ್ತಿಲ್ಲ ಪದ್ಮಾವತಿ ನಾನು ಇಷ್ಟ ತನಕ. ಏನು ಮಕ್ಕಳಾಯಿತು ಅಂದರೆ ವೀಡಿಯೋ ಮಾಡಿದ್ರೆ ಮಾತಾಡ್ದಾಗ ಕೂತೀವಿ. ನನ್ನಂಥ ಗ್ರೇಟ್ ಟ್ಯಾಲೆಂಟ್ ಯಾರು ಹೇಳಿ? ಬಾಯಿ ಚಟ್ ಮೆಣ್ಸಿನ್ಕಾಯಿ ಬಾಯಿಲಿ ಇಲ್ಲಿ ನೋಡಿ ಗಾಯ್ಸ್, ಈ ಚೋಟ್ ಮೆಣ್ಸಿನ್ಕಾಯಿ ಈ ಮಾಡಮ್ಮ ಕಲ್ಲು ಬಂದಿಲ್ಲ. ಚೇಪಕಾಯಿ ಬೇಕಾ ನಿಂಗೆ? ಹಂಗೆ ಮೆಚುರಿಟಿ ಬಂದಾಗಿಂದ ಇವಳೇ ನಮ್ಮ ಮನೇಲಿ ಹುಟ್ಟಿದ್ದು. ಇವಳೊಬ್ಳನ್ನೇ ಎತ್ಕೊಂಡು ನಾವು ಮುದ್ದು ಮಾಡಿರೋದಂತ. ನಂತರನೇ ಮೆಣಸಿನ್ಕಾಯಿ ಇಟ್ಕೊಂಡಿರ್ತಾಳೆ ಯಾವಾಗಲೂ. ಸೊ ಗಾಯ್ಸ್, ಇವಾಗ ಇವರೆಲ್ಲ ರೆಡಿ ಆಗೋದಿನ್ನು 10 ಮಿನಿಟ್ಸ್ ಆಗುತ್ತೆ. 10 ಮಿನಿಟ್ಸ್ ಆಗಿ ಹೊರಡೋಣ. ಇನ್ನೂ ನಮ್ಮ ಮತ್ತೆ ಲ್ಯಾಂಡ್ ಆಗಬೇಕು ಇಲ್ಲಿಗೆ. ಬನ್ನಿ ತೋರಿಸ್ತೀನಿ. ಗಾಯ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಒಂದು ಚಿಕ್ಕ ದೇವಸ್ಥಾನ 4 ಇಲ್ಲಿ ಹಿಂದೆ ನೋಡ್ತಿದ್ದೀರಲ್ಲ ಇದೆ. ಇದು ಆ್ಯಕ್ಚುಲಿ ನಾನು 3-4 ವರ್ಷದ ಹಿಂದೆ ಬಂದಿದ್ದಿತ್ತು ದೇವಸ್ಥಾನಕ್ಕೆ. ಆವಾಗ ಜಾತ್ರೆಗಂತಲೇ ಬಂದಿದ್ದು. ಆವಾಗ ಹೇಳಿದ್ರು, ಇವಾಗ ಹೇಳ್ತಾರೆ ಎಲ್ಲೋ ಗೊತ್ತಿಲ್ಲ ಅಂತ ನಾನು ಅದಕ್ಕೆ ಬಂದಿದ್ದೆ ಗಾಯ್ಸ್. ನೋಡೋದ ಹೇಳಿದ್ರೆ ನನ್ನ ಹೇಳಿಲ್ಲ ಅಂದರೆ. ಸೊ ಇವಾಗ ನನ್ನ ಕಸಿನ್ ಅಕ್ಕಂಗೆ ಹೋಮ ಎಲ್ಲ ಮಾಡಿಸ್ತಿದ್ದಾರೆ. ಸೊ ಪಾಪುಗೆ ಏನು ಅಂದ್ಕೊಂಡಿದ್ದು ಅಂದ್ಬಿಟ್ಟು ಹೋಮ ಮಾಡಿಸ್ತಿದ್ದಾರೆ. ನೋಡಲ್ಲ, ಲೆಟ್ಸ್ ಟ್ರೈ ಅವರ್ ಬೆಸ್ಟ್. ಲಕ್ ಇದ್ದರೆ ಆಗುತ್ತೆ ಅಂತ. ಎಲ್ಲದಕ್ಕೂ ಲಕ್ ಕೇಳ್ಕೊಂಡು ಬಂದಿರಬೇಕು ಗಾಯ್ಸ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನನಗಿರೋದೇ ಇಷ್ಟು ಪುಟ್ಟದಕ್ಕೆ ಅಂತ ಅಂದ್ಕೊಬಿಡಿ. ನಾನು ಜೋರಾಗಿ ಮಾತಾಡ್ತೀನಿ. ಇಲ್ಲಿ ಸ್ವಲ್ಪ ಪಬ್ಲಿಕ್ ಅಲ್ವಾ ಅಂದ್ಬಿಟ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ? ಮಮ್ಮಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಮತ್ತೇನು ಅನಿಸ್ತಿದೆ? ಒಳ್ಳೆಯದಾಗಲಿ ಮಗ. ಇದು ನಮ್ಮ ಅಕ್ಕ, ಇದು ಚಿಲ್ಟಾರಿ ನಂದು, ಅವ್ರದ್ದಾದ್ಮೇಲೆ ನಂದು. ನನಗೆ ಕಂಟಿನ್ಯೂ ಬ್ಲಾಗ್.
ಥ್ಯಾಂಕ್ ಯು. ಅದಕ್ಕೆ ನಿಂದೆ ಫಸ್ಟು ದೇವಸ್ಥಾನಕ್ಕೆ ಕರ್ಕೊಬಂದಿದ್ಯಾ ಅಂತ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೇದಾಗಲಿ ಅಂತಲೇ ಹಾಂ, ಕೆಲಸ ಅಂತೂ ಸಿಗಲಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಸಿಗುತ್ತೆ ಬಿಡಿ. ಅವರು ಸ್ವಲ್ಪ ರೆಕಮೆಂಡ್ ಮಾಡ್ತಾರೆ ಅಂತ ನೋಡೋದ. ಇದು ಗೈಸ್, ಇದು ಆಂಧ್ರ ಪಿಲ್ಲ, ಇವೆರಡು ಆಂಧ್ರ ಪಿಲ್ಲಗಳು. ಇನ್ನೊಂದು ಆಂಧ್ರ ಪಿಲ್ಲ ತೋರಿಸ್ತೀನಿ ನಮ್ಮ ಮನೆಗೆ ಎಂಟ್ರಿಗೂ. ಹಾಯ್ ಮಾ ವಸುಂಧರ. ಹಾಯ್ ವಸುಂಧರ. ಹಾಯ್ ಚಪ್ಪಂಡಿ. ಮೈ ಬ್ಲಾಗ್ ನೆಕ್ಸ್ಟ್ ಯೂಟ್ಯೂಬ್లో చూడండి. ಇದು ನಮ್ಮ ದೊಡ್ಡಮ್ಮ. ಏನಂತೀರ ದೊಡ್ಡಮ್ಮ? ಹಾಯ್. ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ 1 ವರ್ಷ ಬಿಟ್ಟಾದ್ಮೇಲೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗಗನ ಯೂಟ್ಯೂಬ್ ಚಾನಲ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಲ್ಲಿ ನೋಡಿ ಗಾಯ್ಸ್. ಹಾಯ್ ಹಾಯ್. ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ, ನಮ್ಮ ಬ್ರೋನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ. ಇಲ್ಲಿ ನಮ್ಮ ಬ್ರೋ ಆ್ಯಕ್ಚುಲಿ ಬ್ರದರ್ ಇಲ್ಲ, ನನಗೆ ಶಾರ್ಟ್ ಫಾರ್ಮ್ ಬ್ರೋ ಅಂತ ಕರೀಗೆ. ಬ್ರೋ, ಆಫ್ಟರ್ 1 year ಐ ಆಮ್ ಸ್ಟಾರ್ಟಿಂಗ್ ಅಗೇನ್. ಹೌದಾ? ದಟ್ ಟೈಮ್ ಐ ವಾಸ್ ಹಾಸ್ಪಿಟಲೈಸ್ಡ್. ಎಲ್ಲ ಸಪೋರ್ಟ್ ಮಾಡಿ ಸಿಸ್ಟರ್ಗೆ. ನೋಡಿ, ನಮ್ಮ ಕನ್ನಡದವ್ರು ಬೆಂಗಳೂರಾಗ ಕನ್ನಡ ಮಾತಾಡ್ತಿದ್ದಾರೆ. ಗ್ರೇಟ್ ಅಲ್ವಾ? ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ ಚೆನ್ನಾಗಿ ಹೋಗಿ ನೀವು ಚೆನ್ನಾಗಿ ಮಾಡ್ತಾರೆ ವ್ಲಾಗ್ಸ್. ಆಲ್ ದಿ ಬೆಸ್ಟ್ ಟು ಮಚ್. ಕಟ್ ಮಾಡಲ್ಲ, ಹಂಗೆ ಹಾಕ್ತೀನಿ. महादेवी नागशीर्षा धीमहि तन्नो नागलक्ष्मी प्रचोदयात् स्वाहा नागमहालक्ष्मी नमः ओम महादेवी नागशीर्षा धीमहि तन्नो नागलक्ष्मी प्रचोदयात् स्वाहा नागमहालक्ष्मी नमः श्री कल्पराजाय धीमहि तन्नो वासु. ಗಾಯ್ಸ್, ಇವಾಗ ಊಟ ಮುಗೀತು. ನಾನು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ. ಲಕ್ಕಿಲ್ಲ ಇವತ್ತು. ನನಗೆ ಹೇಳಿಲ್ವ, ಲಕ್ಕಿರ್ಬೇಕು ಹೇಳೋದು. ನಾನು ಲಕ್ ಇತ್ತೀಚೆಗೆ ಹೋಗ್ಬಿಟ್ಟಿದೆ ಕೆಳಗೆ. ಯಾರು ತಂದಿತ್ತು ಅಷ್ಟೇ ತಕ್ಕೊಬಿಟ್ಟು ನಾನು ನೋಡಿ ಸೊ ಹೋಯ್ತು ನನ್ನ ಲಕ್ಕ. ಅವಾಗೆ ನಂಗೆ ಗೊತ್ತಿತ್ತು. ಇವಾಗ ಏನು ಮಾಡೋಕ್ಕಾಗಲ್ಲ. ಊಟ ಮಾಡಿದ್ದೀವಿ, ನೋಡೋದ ಅಷ್ಟೇ. ಎಲ್ಲ ತಿನ್ಬಿಟ್ಟು ಇವಾಗ ಕೂತಿದ್ದಾರೆ. ಇವಾಗ ಬಂದಿರೋದು ಪೋಲಾರ್ ಬೇರ್ಗೆ. ಈ ಏನಂತಾರೆ ಹೇಳಿ, ಅಕ್ಕಂದಿರಿಗೆ ತಂಗಿದಿದ್ರೆ ಅಡಾಪ್ಟೆಡ್ ಡಾಟರ್ಸ್ ಆಗೋಗ್ತಾರಲ್ವ. ನಾವು ಅಕ್ಕ ಸ್ವಂತ ಅಕ್ಕ ಬಾವನ್ನು ಅಡಾಪ್ಟೆಡ್ ಡಾಟರ್ಸ್ ಕೊಡಿಸೋ ತಿನ್ನು ಬರೀ ಇದೆ. ಡಯಟ್ ಅನ್ನೋದೇ ಇಲ್ಲ. ಮಾಡಬೇಕು ಅಂದ್ಕೊಂಡು ತಿನ್ನು. ಇವಾಗ ನಾನು ನಮ್ಮ ಮನೇಲಿದ್ದೀನಿ. ಎಲ್ಲೇ ಹೋದ್ರು ಏನೇ ಆದರೂ ನಮ್ಮ ಮನೇಲಿರೋ ಸಂತೋಷ ಎಲ್ಲೂ ಸಿಗಲ್ಲ ಗೈಸ್. ನಮ್ಮ ಮನೇಲಿ ಹೆಂಗೆ ಬೇಕಾದ್ರೂ ಕೂತ್ಕೋಬೋದು, ಹೆಂಗೆ ಬೇಕಾದ್ರೂ ಮಲ್ಕೋಬೋದು. ನಾನು ಯಾರ ಮನೆಗೂ ಹೋಗಿಲ್ಲ. ಬಟ್ ಹೇಳೋ ಅರ್ಥ ಅಷ್ಟೇ. ಎಲ್ಲಿದ್ರೂ ಏನೋ ಒಂಥರ ನಮ್ಮ ಮನೇಲಿದ್ದ ಸಂತೋಷ ಎಲ್ಲೂ ಬರೋಲ್ಲ ಅನಿಸುತ್ತೆ. ನಂಗೆ ಎಲ್ಲೂ ಬೇರೆಯವ್ರ ಮನೇಲಿ ಇರೋದಕ್ಕೂ ಇಷ್ಟ ಆಗೋಲ್ಲ. ಇರೋದು ಇಲ್ಲ. ನಾನು ನಮ್ಮೂರಿಗೆ ಹೋಗಿ ನಮ್ಮೂರ ಮನೇಲೂ ಇರೋಲ್ಲ. ನಮ್ಮ ಮನೆ ಅಷ್ಟೇ. ಆ್ಯಂಡ್ ಕೆಂಗೇರಿಗೆ ಹೋಗಿ ಗಾಡಿ ಎತ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡ್ಕೊಂಡು ಟೀ ಕಾಫಿ ಕುಡ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಯಿಂದ ನಾವು ನಮ್ಮ ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಪೂಜೆ ಮಾಡಿ ಕೂತಿದ್ದೀನಿ ಗಾಯ್ಸ್. ಲ್ಯಾಪ್ಟಾಪ್ ಚಾರ್ಜ್ಗೆ ಹಾಕಿ ನನ್ನ ಮೌಸಲ್ಲಿ ಬೇರೆ ನೋಡಿ ಗಾಯ್ಸ್. ಮೌಸಲ್ಲಿ ನಂದು ಬ್ಯಾಟ್ರಿ ಶೆಲ್ ಖಾಲಿ ಆಗೋಗಿದೆ. ಅಪ್ಪಂಗೆ ಹೇಳಿ ಏನು ತೊಗೊಬರೋಕ್ಕೆ ಶೆಲ್ ತೊಗೊಬರ್ತಾರೆ. ಎಡಿಟಿಂಗ್ ಮಾಡಬೇಕು ಗಾಯ್ಸ್. ಎಡಿಟಿಂಗ್ ಮಾಡಲಿಲ್ಲ ಅಂದರೆ ಹಿಂಗೆ ನೀವು ನೋಡ್ತೀರಾ ಹೇಳಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಎಡಿಟಿಂಗ್ ಮಾಡೋದು. ನನಗೆ ಎಡಿಟಿಂಗ್ ಅಷ್ಟು ಗೊತ್ತಿಲ್ಲ. ಬೈಕೋಬೇಡಿ, ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡಿ ಹೋಗ್ತಾ ಎಲ್ಲ ಹೊಸದು ಕಲಿಬೇಕು ಅಂತಾರಲ್ಲ, ಹಂಗೆ ಇದನ್ನು ಕಲಿಯೋದು ಅಷ್ಟೇ. ನಾನು ಇತ್ತೀಚೆಗೆ ಸ್ವಲ್ಪ ಎಡಿಟಿಂಗ್ ವೀಡಿಯೋಸ್ ನೋಡ್ತಾಯಿದ್ದೀನಿ. ನೋಡೋದ ಚೆನ್ನಾಗಿ ಬರ್ತೀನ ಇಲ್ವಾ ಅಂತ. ಇದಾದಮೇಲೆ
ಇನ್ನೊಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಅದು ನಾನು ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಿರೋದು. ಆ ಬ್ಲಾಗಲ್ಲೇ ನಾನು ಜಸ್ಟು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ ಈಚೆ, ಬಿಕಾಸ್ ಕ್ರೌಡೆಲ್ಲ ತುಂಬ ಇದ್ದರು, ಜಾಸ್ತಿ ಜನ. ಅಲ್ಲೆಲ್ಲ ನಾನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನನಗೆ ಜಾಸ್ತಿ ಕ್ರೌಡ್ ಅಂದರೆ ಆಗಲ್ಲ ಗಾಯ್ಸ್, ಬಿಕಾಸ್ ನನಗೆ ಅದು ಚಿಕ್ಕದಾಗಿರೋ ಚೊಕ್ಕದಾಗಿರಬೇಕು ಅಂತಾರಲ್ಲ ಹಂಗೆ ನಮ್ಮ ಮನೇಲಿ ಇರಬೇಕು ಅಂತ, ಇಲ್ಲ ನಮ್ಮ ಫ್ಯಾಮ್ಲಿ ಸರ್ಕಲ್, ಇಲ್ಲ ನನ್ನ ಇಷ್ಟು ಫ್ರೆಂಡ್ಸ್ ಸರ್ಕಲ್, ಇಷ್ಟು ಮಧ್ಯೆನೇ ಇದ್ದಿದ್ದೆ ಅಭ್ಯಾಸಕ್ಕೆ. ಹಂಗೆ ಜಾಸ್ತಿ ಕ್ರೌಡ್ ನೋಡಿದ್ರೆ ನನಗೆ ಮೂಡ್ ಅಪ್ಸೆಟ್ ಆಗೋಗುತ್ತೆ ಒಂಥರ, ಇಲ್ಲ ಅಂದರೆ ಏನೋ ಒಂಥರ ಸಿಡಿಬಿಡಿ ಅನಿಸುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ, ಕಮ್ಮಿ ಟೈಮಿಂಗ್ಸಲ್ಲೇ ಮಾಡಿದ್ದೀನಿ. ಪರವಾಗಿಲ್ಲ, ಎಂಜಾಯ್. ಏನೋ ಒಂಥರ ಒಂದು ಹೊಸ ವಿಷಯ ಗೊತ್ತಾಗುತ್ತೆ ಅದರಲ್ಲಿ ಅಷ್ಟೇ ಅಲ್ವಾ. ಗೊತ್ತಿಲ್ಲದೆ ಇರೋರೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ವಿಷಯ ಗೊತ್ತಾಗುತ್ತೆ, ಗೊತ್ತಿರೋ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲ ಮಾರಾಯರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಆಲ್ ಟು ಮೈ ಫ್ರೆಂಡ್ಸ್ ಹೂ ಸಪೋರ್ಟೆಡ್ ಮೀ ಟಿಲ್ ಹಿಯರ್, ಥ್ಯಾಂಕ್ ಯು, love you guys. And all to my audience, sarange, love you, bye.